ಪ್ರಿಯ ವೀಕ್ಷಕರೇ, ಈ ಒಂದು ಸ್ಥಳವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ತಿಳಿಯಪಡಿಸಿದ್ದೆ. ಆ ವಿಡಿಯೋದ ಮತ್ತೊಂದು ಭಾಗವಾಗಿ ಈ ಒಂದು ಪುಟ್ಟವಾದಂತಹ ವಿಡಿಯೋವನ್ನು ನಾನು ಇಲ್ಲಿ ಮಾಡ್ತೇನೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಹಿಮ ತುಂಬಿದೆ, ಗಿಡಗಳ ಮೇಲೆ ಹಿಮ ತುಂಬಿರುವುದನ್ನು. ಈ ಪುಣ್ಯಕ್ಷೇತ್ರವನ್ನು ನೋಡಲು ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಈ ಒಂದು ಸಮಯದಲ್ಲಿ ಬಂದಾಗ ಯಾವುದೂ ಕೂಡ ಕಾಣಿಸಲ್ಲ. ಆದರೂ ಕೂಡ ಇಲ್ಲಿ ಪುಣ್ಯಕ್ಷೇತ್ರವನ್ನು ಅಷ್ಟೊಂದು ಸುಂದರವಾಗಿದೆ. ಎರಡು ಭಾಗಗಳಲ್ಲಿ ನಮಗೆಲ್ಲರೂ ಕೂಡ ಹಿಮವನ್ನು ನಾವು ಕಾಣ್ತೇವೆ. ಹಿಮ ತುಂಬಿದಂತಹ ಈ ಒಂದು ಸ್ಥಳದಲ್ಲಿ ಈ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನೋಡುವಾಗ ತುಂಬ ಚೆನ್ನಾಗಿದೆ, ಸೊಗಸಾಗಿದೆ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಸಾಕಷ್ಟು ಜನರು ಬಂದು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಮಾತೆ ಮರಿಯಮ್ಮನವರ ಆಶೀರ್ವಾದವನ್ನು ಪಡೆದು ಹೋಗ್ತಾರೆ. ಇದು ಬೆಲ್ಜಿಯಂ ದೇಶದ ಒಂದು ನಗರದಲ್ಲಿರುವಂತಹ ಪುಣ್ಯಕ್ಷೇತ್ರ. ಎಷ್ಟು ಸೊಗಸಾಗಿದೆ ಅಂತ ಹೇಳಿ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ. ತುಂಬ ಸೊಗಸಾಗಿರುವಂತಹ ಒಂದು ಸ್ಥಳ. ಇಲ್ಲಿಗೆ ನಾನು ಕರ್ಕೊಂಡು ಬರ್ತಿರೋದು ಒಂದು ವಿಶೇಷ ಒಂದು ಸ್ಥಳಕ್ಕಾಗಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಈ ಮುಂದೆ ತೋರಿಸ್ತೀನಿ ಏನಿದೆ ಅಂತ ಹೇಳಿ. ಈ ಒಂದು ಸ್ಥಳದಲ್ಲಿ ಮಾತೆ ಮರಿಯಮ್ಮನವರು ಆ ಪುಟ್ಟ ಬಾಲಕಿಯನ್ನು ಕರೆದು ತನ್ನ ಎರಡು ಕೈಗಳನ್ನು ಹೀಗೆ ನೀರಿನಲ್ಲಿ ಹಾಕ್ಲಿಕ್ಕೆ ಹೇಳ್ತಾರೆ. ಬಹುಶಃ ನನಗೂ ಕೂಡ ಹಾಕ್ಲಿಕ್ಕೆ ತುಂಬ ತಣ್ಣಗಾಗಿದೆ. ನನ್ನ ಎರಡು ಕೈಗಳನ್ನು ಹಾಕ್ತೇನೆ ಇಲ್ಲಿ. ಈ ರೀತಿಯಾಗಿ ಹಾಕಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ತುಂಬ ಚಳಿ ಇರುವಂತಹ ಈ ನೀರು, ಇದರ ನೀರಿನ ಮುಖಾಂತರ ಪ್ರಾರ್ಥನೆಯ ಮುಖಾಂತರ ಮಾತೆ ಮರಿಯಮ್ಮನವರು ಅವರಿಗೆ ಸಂದೇಶವನ್ನು ನೀಡ್ತಾರೆ. ಮೊಟ್ಟ ಮೊದಲನೇದಾಗಿ ಅಪುಟ ಬಾಲಕಿಯನ್ನು ಆ ಒಂದು ಸ್ಥಳದಿಂದ ಇಲ್ಲಿ ಅವರಿಗೆ ಕರ್ಕೊಂಬಂದು ಈ ಒಂದು ಚಿಲುಮೆಯ ಭಾಗದಲ್ಲಿ ನಿಂತು ಮೊದಲ ಒಂದು ಅವರ ದರ್ಶನದಲ್ಲಿ ಅವರು ಹೇಳ್ತಾರೆ, ಈ ಒಂದು ಚಿಲುಮೆ ನನಗಾಗಿ ಮೀಸಲು ಎಂಬುದಾಗಿ ಹೇಳ್ತಾರೆ. ತದನಂತರ ಎರಡನೆಯ ಒಂದು ಅವರು ದರ್ಶನವನ್ನು ಇದ್ದಾಗ ಇಲ್ಲಿ ಕಾಣಿಸ್ತದೆ ನಮಗೆ. ಈ ಚಿಲುಮೆಯು ಯಾರು ರೋಗಗಳಿಂದ ಬಾಧೆಗಳಿಂದ ನರಳುತ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ, ಪ್ರಪಂಚದ ಎಲ್ಲರಿಗೂ ಕೂಡ ಇದು ಮೀಸಲು ಎಂಬುದಾಗಿ ಅವರು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಬಂದು ಈ ಕೈಗಳನ್ನು ನೀರಿನಲ್ಲಿ ಹಾಕಿ ಪ್ರಾರ್ಥಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಾರೆ, ಆರೋಗ್ಯವನ್ನು ನೀಡಿದ್ದಾರೆ. ಆದ್ದರಿಂದ ಇದೊಂದು ನಮಗೆ ತುಂಬ ಖುಷಿಯಾದಂತಹ ವಿಚಾರ. ಈ ಒಂದು ಸ್ಥಳವನ್ನು ನೋಡಬೇಕಾದ್ರೆ ನೀವು ಸುತ್ತಮುತ್ತ ಕೂಡ ನೋಡ್ಬೋದು ಎಷ್ಟು ಸುಂದರವಾಗಿ ಈ ಒಂದು ಸ್ಥಳವನ್ನು ನಿರ್ಮಿಸಲಾಗಿದೆ. ಅದು ಕೂಡ ಈ ಒಂದು ಸಮಯದಲ್ಲಿ, ಈ ಚಳಿಯ ಸಮಯದಲ್ಲಿ ನಾವು ಇಲ್ಲಿ ಬಂದು ನೋಡುವಾಗ ನಿಮಗೆ ಬಹುಶಃ ಅನಿಸ್ಬೋದು ದೇವರ ಅನುಗ್ರಹ ಈ ಬೆಳ್ಳನೆಯ ರೂಪದಲ್ಲಿ ಕಾಣಿಸ್ತಾ ಇದೆ ಅನ್ನುವಂತಹ ಒಂದು ಅನುಭವ ನಮಗೆಲ್ಲರೂ ಕೂಡ ಆಗುತ್ತೆ. ಇದು ವಿಶೇಷವಾಗಿ ಮಾತೆ ಮರಿಯಮ್ಮನವರು ಯಾವ ರೀತಿಯಾಗಿ ಕಾಣಿಸಿಕೊಂಡ್ರು ಎಂಬಂತಹ ಒಂದು ಚಿತ್ರಣವನ್ನು ನೀವು ಅವ್ರು ನೋಡ್ತಾ ಇದ್ರೆ, ಮರಿಯಮ್ಮನವರು ಈ ರೀತಿಯಾಗಿ ಕಾಣಿಸಿಕೊಂಡು ಈ ಒಂದು ಪುಟ್ಟದಾದಂತಹ ಬಾಲಕಿಗೆ ಆ ಒಂದು ಸಂದೇಶವನ್ನು ನೀಡಿದರು ಎಂಬುದಾಗಿ. ಇದು ಈ ಒಂದು ಪುಟ್ಟದಾದಂತಹ ಒಂದು ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಮಾಡಬೇಕು ಅನ್ನಿಸ್ತು. ನನಗೂ ಕೂಡ ತುಂಬ ಖುಷಿಯಾಯಿತು. ಇಂತಹ ವಿಡಿಯೋವನ್ನು ಮಾಡಿದಾಗ ನಿಮಗೂ ಕೂಡ ಮಾತೆ ಮರಿಯಮ್ಮನವರ ಒಂದು ಆಶೀರ್ವಾದ ಇರುತ್ತೆ. ವಿಶೇಷವಾಗಿ ಬಡವರ ಮಾತೆ ಎಂಬುದಾಗಿ ನಾವು ಕೆಲವೊಂದು ಸರಿ ಬಡವರ ಮಾತೆ ಹೇಗೆ ಬಡವರ ಮಾತೆ ಆದರು ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕಾದ್ರೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಸಹಾಯವಾಗುತ್ತೆ. ಎಲ್ಲರೂ ಇವರ ಮಾತೆ ಮರಿಯಮ್ಮನವರ ಆಶೀರ್ವಾದವನ್ನು ಪಡೆಯಿರಿ ಎಂಬುದಾಗಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತೇನೆ. ವಿಡಿಯೋವನ್ನು ಮುಗಿಸುವುದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರನ್ನ, ವಿಶೇಷವಾಗಿ ಈ ವಿಡಿಯೋವನ್ನು ನೋಡುವಂತಹ ಎಲ್ಲರನ್ನ ಮಾತೆ ಮರಿಯಮ್ಮನವರ ಕಮಲಗಳಿಗೆ ಸಮರ್ಪಿಸುತ್ತಾ, ಮಾತೆ ಮರಿಯಮ್ಮನವರು ಹೇಗೆ ಆ ಒಂದು ಪುಟ್ಟ ಬಾಲಕಿಗೆ ಹೇಳಿದ್ರು
ಅದೇ ರೀತಿ ನಾನು ಆ ಪುಟ್ಟ ಬಾಲಕಿಯ ರೀತಿಯಲ್ಲಿ ಈ ಒಂದು ತಣ್ಣಗಿರುವಂತಹ ನೀರಿನಲ್ಲಿ ನನ್ನ ಕೈಗಳನ್ನು ಇಟ್ಟು ವಿಶೇಷವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಪ್ರಾರ್ಥಿಸುತ್ತೇನೆ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಎಲ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಪ್ರತಿಯೊಬ್ಬರಿಗೂ ನಾನು ಶುಭವನ್ನು ಕೋರ್ತೇನೆ. ದಯಾಮಯ ದೇವರು ನಿಮಗೆಲ್ಲರಿಗೂ ಕೂಡ ಮಾತೆ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ವಿಡಿಯೋವನ್ನು ನೀವು ನೋಡಿ ಮಾತೆ ಮರಿಯಮ್ಮನವರಲ್ಲಿ ಹೆಚ್ಚು ಹೆಚ್ಚು ವಿಶ್ವಾಸಿಸಿ ಎಂಬುದಾಗಿ ಕೋರುತ್ತೇನೆ. ಧನ್ಯವಾದಗಳು.